ನಮಸ್ಕಾರ ಅಣ್ಣ. ನಮಸ್ಕಾರ. ನನ್ನ ಹೆಸರು ಶಿವ ಅಂತ ಹೇಳ್ರಿ. ಎಸ್ಪರ್ ಕಂಪ್ನಿ ನಮ್ದು ಮಹಾಲಕ್ಷ್ಮಿ ನಗರ ರಾಮಪುರತಿ ಬಂದಿನಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಂದ್ರ ಮಿರ್ಗಿರಿ. ನಾಗೇಂದ್ರ ಮಿರ್ಗಿರಿ. ಊರ್ರಿ? ಊರು ಕೋರಳ್ಳಿ. ಕೊರಳ್ಳಿ ರೀ. ಇದಕ್ಕೆ ನಾವು ಒಂದು ತಿಂಗಳ ಹಿಂದೆ ಎಣ್ಣೆ ಹೇಳಿದಾರೆ ನಿಮ್ಗೆ, ನಿಂಬೆ ಗಿಡದ್ರಿ ಹಿಂದಿಂತ ಹೊಡ್ಕೋರಿ ಅಂತ ಹೇಳಿ. ಹೊಡ್ಕೊಂಡು ಎಷ್ಟು ಅದು? ಹೊಡ್ಕೊಂಡು ಒಂದು ತಿಂಗಳಾಯ್ತು. ತಿಂಗಳಾಯ್ತು ರೀ. ತಿಂಗಳದಾಗ ನಿಮ್ಗೆ ಏನೇನು ಪ್ರಕಾರ ಗಿಡದಾಗ ರೀ? ತಿಂಗಳದಾಗ ಹೂ ಬಿಟ್ಟದ. ಹೂ ಬಿಟ್ಟದ್ರಿ? ಮೊದಲು ಹೂ ಇದ್ದಿದ್ದಿಲ್ಲ. ಒಟ್ಟ ಹೂ ಇದ್ದಿಲ್ರಿ? ಹೂವು ಇದ್ದಿದ್ದಿಲ್ಲ. ಆಯ್ತು, ಗಿಡ ನವತಿ ಅದ. ಗಿಡ ನವತಿ ಅದ್ರಿ? ಮೊದಲಿನ ತಪ್ಪಲ ಅದು ಬೇರೆನೇ ಅದ. ಹಾಂ ರೀ. ಈ ಸದ್ದ ಬಂದಿದ್ದ ತಪ್ಪಲ ಅದು ಬೇರೆನೇ ಅದ. ಪೂರ ಹೂ ಗಿಡ ನವತಿ ಅದ್ರಿ. ಎಲಿ ಪ್ಲೆಲ್ಲ ನವತಿ ಅದ, ಗಿಡ ಸಿಗುತ್ತದ್ರಿ. ಆಮೇಲೆ ಗಿಡದಾಗ ಹೂನು ಬಂದದ್ರಿ. ಮತ್ತೇನು ಪ್ರಕಾರ ಗಿಡದಾಗ ರೀ? ಗಿಡದ ಪರಾಕ ಕಾಯಿನೂ ಚಲೋ ಹಿಡದ್ರಿ ಸಲ. ಕಾಯಿ ಚಲೋ ಹಿಡಿದ್ರಿ? ಈ ಬಂದಂತ ಕಾಳೆಲ್ಲ ಪೂರ ಸಟ್ ಅದಲ್ರಿ ಈಗ? ಒಟ್ಟು ಹಿಡ್ಕೊಂಡದ್ರಿ. ಸಟ್ ಮಾಡ್ಕೊಂಡದ್ರಿ ಈಗ. ನಿಮ್ಗೆ ಎಣ್ಣೆ ಹೊಡ್ಯಾಕಿತ್ತ ಹೊಡೆದ ಮೇಲೆ ನಿಮ್ಗೆ ಎಂಪೋರ್ತ್ ಗೊಬ್ಬರ ಹಾಕಿ ಹೇಳಿದ್ರಿ ನಿಮ್ಗೆ? ಎಂಪೋರ್ ಗೊಬ್ಬರ ಹಾಕಿವ್ರಿ. ಅದು ಹಾಕಿ ಎಷ್ಟು ಚೆನ್ನಾಗಿದ್ರಿ? ಅದು ಎಣ್ಣೆ ಹೊಡ್ಯಾಗಿ ಹಾಕಿವ್ರಿ. ಎಣ್ಣೆ ಹೊಡ್ಯಾಕಿರಿ? ಎರಡು ಸೇಮ್ ಹಾಕಿರಿ? ಎರಡು ಸೇಮ್ ಕೆಲಸ ಮಾಡ್ಯಾವ್ರಿ ನಿಮ್ಗೆ? ಬಂದಂತೆಲ್ಲ ಹೂನು ಸಟ್ ಮಾಡ್ಯಾವ್ರಿ? ಸೆಟ್ ಆಗ್ಯದ. ಇದು ಎಣ್ಣೆ ಹೊಡ್ಯಾಕಿತ್ತ ಮಲಿನ ಚಿಗರ ಎಣ್ಣೆ ಹೊಡೆದು ಬಂದು ಚಿಗರ? ಇದು ಎಣ್ಣೆ ಹೊಡೆದ ಒಳಗೆ ಬಂದವ್ರಿ. ಇದು ಎಣ್ಣೆ ಹೊಡೆದು ಬಂದ್ರಿ? ಇಂಥ ಅಷ್ಟು ಚಿಗರ ಎಣ್ಣೆ ಹೊಡೆದ ಮೇಲೆ ಬಂದವ್ರಿ. ನೋಡ್ಬೋದು ಇಲ್ಲಿ ಎಷ್ಟು ಬಂದೈತಿ ಚಿಗರ. ಎಣ್ಣೆ ಹೊಡಾಕಿತ್ತ ಮೊದಲು ಹಂಗಿದ್ದಿಲ್ರಿ. ಒಟ್ಟು ಹಂಗಿದ್ದಿಲ್ರಿ? ಎಣ್ಣೆ ಹೊಡೆದ್ಮೇಲೆ ತರಪ್ಪ ಇವು ಚಿಗರ್ ಬಂದ್ರಿ. ಮತ್ತೆ ಎಣ್ಣೆ ಹೊಡಗತ್ಮೇಲೆ ಹೂ ಹೆಂಗಿತ್ರಿ ಗಿಡದಾಗ? ಹೂವಲ್ಲ ಇದ್ದಿಲ್ರಿ. ಒಟ್ಟ ಹೂವ ಇದ್ದಿಲ್ರಿ? ಹೂವ ಭಾಳ ಕಮ್ಮಿ. ಈ ಪ್ರತಿಯೊಂದು ಗಿಡಕ್ಕೆ ಹೂವದ್ರಿ ಈಗ? ಪ್ರತಿಯೊಂದು ಗಿಡಕ್ಕೆ ಹೂವದ್ರಿ. ಈ ಕಾಳು ಸಟ್ಟ ಇವ್ರಿ ಈಗ? ಪ್ರತಿಯೊಂದು ಗಿಡಕ್ಕೂ ಎಲ್ಲ ಕಡೆ ಕಾಳು ಸಟ್ಟ ಇವ್ರಿ? ಎಲ್ಲ ಕಡೆ ಸಟ್ಟ ಆಗ್ಯದ. ಇದೇ ಗಿಡಕ್ಕೆ ಇಂಥದ್ದು ಒಟ್ಟ ಹೂವಿಲ್ಲ ತಾನ್ರಿ? ಇಲ್ಲ ಎಲ್ಲ ಕಡೆ ಹೂವ. ಈ ಎಣ್ಣೆ ಹೊಡ್ಕೊಂಡು ಒಂದು ತಿಂಗಳ ಎಲ್ಲ ಫರಕ್ ಆಗ್ರಿ? ಎಲ್ಲ ಫರಕ್ ಆಗ್ಯದ. ಮೊದಲ ನೀವು ಎಣ್ಣೆ ಎಲ್ತಿರ್ತೀರಿ ನೀವು? ಮೊದಲು ನಾವು ಹಿಂಡಿ ತಂದೀವಿ. ತಾಂಬಾ ಜಾಸ್ತಿ ತಂದಿವಿ. ತಾಂಬಾ ಜಾಸ್ತಿ ಅಂದ್ರಿ? ಇಟ್ಟು ರಿಸಲ್ಟ್ ಕೊಟ್ಟಿಲ್ರಿ. ಇಟ್ಟು ಕೊಟ್ಟಿಲ್ರಿ? ಮತ್ತೆ ಅಲ್ಲಿ ಹೊಡೆದಾಗ ನಿಮ್ಗೆ ಹೆಂಗ್ ರಿಸಲ್ಟ್ ಬರ್ತಿದ್ರಿ? ಇಲ್ಲಿ ಹೊಡೆದ್ಮೇಲೆ ಏನ್ ರಿಸಲ್ಟ್ ಬಂದ್ರಿ? ಇಲ್ಲಿ ಅಲ್ಲಿ ಹೊಡೆದಾಗನು ಕಾಯಿ ಆತಂದ್ರು ಕಮ್ಮಿ ರೀ. ಕಮ್ಮಿ ರೀ? ಗಿಡನೂ ಚೇಂಜ್ ಆಗ್ತಿದಿಲ್ಲ. ಗಿಡನೂ ಚೇಂಜ್ ಆಗ್ಯದ, ಹೂವಾನು ಜಾಸ್ತಿ ಅದ. ಈ ಸಲ ಗಿಡ ಪೂರಾ ಸಿಗುತ್ತಾರೆ? ಪೂರಾ ಚೇಂಜ್ ಆಗ್ಯದ. ಹೂವಾನು ಬಂದೈತ್ರಿ? ಇಟ್ಟೆಲ್ಲ ಫರಕ್ ಐತ್ರಿ ನಿಮ್ಗೆ ಗಿಡದಾಗ ರೀ? ಅಜ್ಮಾಸಿ ಈ ಸಲ ಹೂ ಬಂದಿದ್ರಿ, ಎಷ್ಟು ಇಳುವರಿ ಬೀಳ್ಬೋದು ಲೆಕ್ಕಾಚಾರ ಹಾಕಿರಿ ಈ ಸಲ ರೀ? ಹೂ ಬಂದಿವ್ ಅಂದ್ರೆ ವರ್ಷ ನೀವು ಡಾಗ್ ಹರಿತೀರಿ ನೀವು? ಒಂದು ಅಜ್ಮಾಸ್ ಒಂದು 100 ಡಾಗ್ ಹರಿತೀರಿ, ಒಂದು 1.5 ಡಾಗ್ ಹರಿತೀರಿ. ಈ ಸಲ ಹೂ ಹಿಡಿದಿದ್ದು ಮತ್ತು ಕಾಳು ಸಟ್ಟಾಗಿ ನೋಡಿದ್ರೆ ಎಷ್ಟು ಡಾಗ್ ಆಗ್ಬೋದ್ರಿ ವರ್ಷಕ್ಕಿಂತ? ಈ ವರ್ಷಕ್ಕಿಂತ ಹಿಂಗ ಅಡಿಸೆಟ್ ಆಗ್ಬೋದು ನಮ್ಗೆ ಅಂದಾಜ. ಅಂದ್ರೆ ವರ್ಷಕ್ಕಿಂತ ಈ ಸಲ ಹೆಚ್ಚು ಆಗ್ಬೋದ್ರಿ? ಮತ್ತೆ ಹೋದ ವರ್ಷ ಆಯ್ತು ಲಾಭ ಆಗೈತ್ರಿ? ಹೋದ ಸಲಕ್ಕೇನ್ರಿ ಒಂದು 50,000-60,000 ರೂಪಾಯಿ ಲಾಭ ಆಗ್ಯದ. ಅಟ್ಟೆ ಆಗ್ಯದ್ರಿ? ಹೆಚ್ಚಿಗೆ ಆಗಿಲ್ರಿ? ಮತ್ತೆ ಈ ಸಲ ಎಷ್ಟು ಆಗ್ಬೋದು ಅಂತೀರಿ? ಈ ಸಲ ಮತ್ತೆ ಹೆಚ್ಚಿಗೆ ಆಗ್ತಂದ್ರೆ 1 ಲಕ್ಷ ತನ ಆಗ್ಬೋದು ಅನಿಸ್ತದ. 1 ಲಕ್ಷ 1.5 ಲಕ್ಷ ತನ ಹೆಚ್ಚಿಗೆ ಆಗ್ಬೋದು. ಅಂದ್ರೆ ಈ ಸಲ ನಿಮ್ ಪ್ರಕಾರ ಹೋಸಲಕ್ಕಿಂತ ಕಾಳು ಕಮ್ಮಿ ಇತ್ರಿ, ಈ ಸಲ ಕಾಳು ಹೆಚ್ಚಿಗೆ ಅದ? ಹೆಚ್ಚಿಗೆ ಅದ ರೀ ಸಲ. ಈ ಬಂದಂತ ಕಾಳು ಎಲ್ಲ ಸಟ್ಟಾವ, ಹೋಸಲಕ್ಕಿಂತ ಈ ಸಲ ಹೆಚ್ಚು ಆಗ್ಬೋದು. ಈ ಹೊಳ್ಳಿ ನಾನು 2 ಡೋಸ್ ಎಣ್ಣೆ ಬರ್ಕೊಟ್ಟಿನಿ ರೀ, ಗೊಬ್ಬರ ಬರ್ಕೊಟ್ಟಿನಿ, ತಂದು ಹಾಕ್ರಿ. ಮತ್ತೆ ಬಂದಂತ ಹೂ ಎಲ್ಲ ಸಟ್ಟ ಆತ್ರಿ, ಮತ್ತೆ ತೊಟ್ಟು ಹೂ ಉದ್ರು ಕೊಡಲ್ಲ. ಆಮೇಲೆ ಕಾಳು ಶೇನಿಂಗ್ ಆಗ್ತದೆ, ಕಾಳು ದಪ್ಪ ಆತ್ರಿ. ಮತ್ತೆ ಬೇರೆ ಏನ್ ಹೇಳ್ತೀರಿ ಎಣ್ಣೆ ಬಗ್ಗೆ ರೀ? ಬೇರೆ ತರ ತಂದು ಹೊಡಿಬೇಕ್ರಿ ರೈತರು. ರಾಂಪುರ ಎಣ್ಣೆ ತಂದು ಹೊಡಿದ್ರಿ ಚಲೋ ಆಗೈತೆ ಹೇಳ್ತೀರಿ? ನಮಗ ರಿಸಲ್ಟ್ ಬಂದದ್ರಿ. ಈಗ ಅತಿ ಹೆಚ್ಚು ನಂಬಲ್ಲಿ ಇಂಡಿಯವರು ತಾಂಬಾದ್ರದಾಗ ಎಣ್ಣೆ ಭಾಳ ಇದು ನಿಂಬಿಡ್ ಭಾಳ ವಾಪರ್ಸ್ತಾರಿ, ಅಂದ್ರೆ ನಿಂಬಿಡ್ ಭಾಳ ಬೆಳಿತಾರೆ. ಅಲ್ಲಿ ಅಂತಾರ ಅಲ್ಲಿ ರೈತರು ಬಂದು ತಗೋಬೋದ್ರಿ? ಅಲ್ಲಿ ರೈತರು ಬಂದು ತಗೋಬಹುದು. ಇದು ಹೊಲ ಯಾವ್ದ್ರಿ ಬರ್ತಾರ ನಿಮ್ದು? ಇದು ಹಿಕ್ಕಣಗುತ್ತಿ ರೋಡಿ, ಕೋರಾಳಿಂದ ತಿಕ್ಕಮುತ್ತಿ ದಾರಿ ಬರ್ತಾರೆ. ಬೇರೆ ರೈತರಲ್ಲಿ ಅಕ್ಕಪಕ್ಕ ರೈತರು ಬಂದು ನೋಡ್ಬೋದು? ನೋಡ್ಬೋದು. ನಿಮ್ ರಿಸಲ್ಟ್ ನೋಡ್ಬೋದಲ್ರಿ? ಈಗ ನೋಡ್ಬೋದು ಇಲ್ಲಿ ರೈತರು ಹೇಳೋ ಪ್ರಕಾರ ವರ್ಷಕ್ಕಿಂತ ಈ ಸಲ ಚಿಗುರು ಹೆಚ್ಚಿಗೆ ಬಂದೈತಿ, ಹೂನು ಜಾಸ್ತಿ ಬಟ್ಟೈತಿ. ಒಂದೊಂದು ಗಿಡ ಪ್ರತಿಯೊಂದು ಗಿಡಕ್ಕೂ ಈ ಥರ ಹೂ ಅದ, ಮತ್ತು ಪ್ರತಿಯೊಂದು ಗಿಡಕ್ಕೂ ಇದೇ ಥರ ಕಾಳು ಸಟ್ಟದ. ಸರಿ ಆಯ್ತು, ನಮಸ್ಕಾರ.